ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಇರೋದಕ್ಕೆ ಈ ಗ್ಯಾರಂಟಿ ಸ್ಕೀಮ್ಗಳಿದೆಯಲ್ಲ, ಅದು ಭದ್ರ ಬುನಾದಿ ಹಾಕಿ ಕೊಟ್ಟಿದ್ವು. 3 ವರ್ಷ ಇದ್ದಂತಹ ಗೃಹಲಕ್ಷ್ಮಿ ಸ್ಕೀಮ್ಗೆ ಈಗ ಸರ್ಕಾರ ಡಿಕೆ ಸಿಎಂ ಆಗ್ತಾ ಇದ್ದಂತೆ ಮರು ಅರ್ಜಿ ಹಾಕುವಂತೆ ಕರೆದಿದೆ. ಸರ್ಕಾರದ ಇದೇ ನಿರ್ಧಾರ ಈಗ ಫಲಾನುಭವಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಮೊದಲು ಬಾಕಿ 2 ತಿಂಗಳ ಹಣವನ್ನ ಅಕೌಂಟ್ಗೆ ಹಾಕಿ ಅಂತಂದ್ರೆ ಅದೇ ನೆಪ ಮಾಡಿಕೊಂಡು ಅರ್ಹರಿಗೆ ತೊಂದರೆ ಕೊಡಬೇಡಿ ಅಂತ ವಿಪಕ್ಷ ಕುಟುಕಿದೆ. ಯಾರದ್ದೋ ಖಾತೆ ಇನ್ಯಾರದ್ದೋ ನಂಬರ್, ಯಾರದ್ದೋ ನಂಬರ್ ಇನ್ಯಾರದ್ದೋ ಖಾತೆಗೆ ಗೃಹಲಕ್ಷ್ಮಿ ಪಾಲಾಗ್ತಿದ್ದಾಳೆ. ಕೆಲವು ಕಡೆ ಅತ್ತೆಗೂ ದುಡ್ಡು ಹೋಗ್ತಿದೆ, ಸೊಸೆ ಅಕೌಂಟ್ಗೂ ಹಣ ಹೋಗ್ತಿದೆ. ಐಟಿ ಜಿಎಸ್ಟಿ ಪಾವತಿದಾರರು ಕೂಡ 2,000 ರೂಪಾಯಿ ಪಡೆದುಕೊಳ್ಳುತ್ತಿದ್ದಾರೆ. ಸತ್ತವರ ಖಾತೆಗೂ ಹಣ ಜಮೆಯಾಗ್ತಿದೆ. ಈವರೆಗೂ ಬರೋಬ್ಬರಿ 100 ಕೋಟಿಗೂ ಅಧಿಕ ಹಣ ಮೃತರ ಅಕೌಂಟ್ಗೆ ಜಮೆಯಾಗಿದೆ. ಹೀಗಾಗಿ ಈ ದುರ್ಬಳಕೆ ತಡೆಯಲು ಸರ್ಕಾರ ಗೃಹಲಕ್ಷ್ಮಿಯರಿಂದ ಮತ್ತೆ ಅರ್ಜಿ ಸ್ವೀಕರಿಸಲು ಮುಂದಾಗಿದೆ. ಇದ್ರ ಜೊತೆಗೆ ನಮ್ಮ ಸುಮಾರು 100 ಚಿಲ್ಲರೆ ಕೋಟಿ ರೂಪಾಯಿ ಹಣ ಈಗಾಗಲೇ ಕೆಲವು ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು, ಯಾರು ಯಜಮಾನಿ ತೀರ್ಕೊಂಡಿದ್ರು, ಅದೆಲ್ಲ ಕೆಲವೆಲ್ಲ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಯಾರೋ ನಂಬರ್ಗೆ ಫೋನ್ ಹೋಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರಿಗೂ ನಿಲ್ಸಕ್ಕೆ ಹೋಗಲ್ಲ ನಾವು, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಎನ್ ಅಪ್ಲಿಕೇಶನ್. ಯಾರನ್ನ ಹಣನೂ ಕೂಡ ಯಾರು ಕೂಡ ತೆಗೆದಾಕಬೇಕು ಅಂತ ನಮಗೆ ಇಷ್ಟ ಇಲ್ಲ, ತೆಗೆಯೋದು ಇಲ್ಲ. ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸಲ್ಲ ಎಂದಿರೋ ಡಿಕೆ ಅರ್ಹರಾದವರು ಮತ್ತೆ ಅರ್ಜಿ ಹಾಕೊಳ್ಳಿ ಎಂದಿದ್ದಾರೆ. ಹಾಗಾದ್ರೆ ಅರ್ಹರು ಯಾರು, ಎಲ್ಲಿ ಅರ್ಜಿ ಹಾಕಬೇಕು, ಅರ್ಜಿ ಹಾಕಲು ಏನೇನು ಬೇಕು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕುಟುಂಬದ ಯಜಮಾನಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿರ್ತಾರೆ. ಅಂತ್ಯೋದಯ, ಬಿಪಿಎಲ್, ಎಪಿಎಲ್ ಕಾರ್ಡ್ಗಳಲ್ಲಿ ನಮೂದಾಗಿರುವ ಯಜಮಾನಿಗೆ 2,000 ರೂಪಾಯಿ ಪಡೆಯಲು ಯಾವುದೇ ತೊಂದರೆ ಇರೋದಿಲ್ಲ. ಆದರೆ ಯಜಮಾನಿ ಅಥವಾ ಪತಿ ಆದಾಯ ತೆರಿಗೆ ಜಿಎಸ್ಟಿ ಪಾವತಿದಾರರಾಗಿದ್ದಲ್ಲಿ ಈ ಯೋಜನೆಯ ಸೌಲಭ್ಯ ಪಡೆಯಲು ಅರ್ಹರಾಗಿರುವುದಿಲ್ಲ. ನಾವು ಯಾವುದೇ ತೆರಿಗೆ ಪಾವತಿದಾರರಲ್ಲ ಎಂಬುವರು ಆಧಾರ್ ಕಾರ್ಡ್ನ ಪ್ರತಿ, ಆಧಾರ್ ಲಿಂಕ್ ಇರುವ ಬ್ಯಾಂಕ್ ಪಾಸ್ಬುಕ್ ಮತ್ತು ಯಜಮಾನಿಯ ಹೆಸರಿನಲ್ಲಿರುವ ರೇಷನ್ ಕಾರ್ಡ್ ಬಳಸಿಕೊಂಡು ಸೇವಾ ಸಿಂಧು ಪೋರ್ಟಲ್, ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಮತ್ತು ನಾಡ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಆದರೆ ಮರು ಅರ್ಜಿ ಸಲ್ಲಿಕೆಗೆ ಇನ್ನೂ ದಿನಾಂಕ ಘೋಷಣೆಯಾಗಿಲ್ಲ. ಮುಂದಿನ ದಿನದಲ್ಲಿ ಸರ್ಕಾರ ಘೋಷಣೆ ಮಾಡಲಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಹಿಳೆಯರು ಹೊಸ ಅರ್ಜಿ ಹಾಕಬೇಕು ಅನ್ನೋದು ಸರಿಯಲ್ಲ ಎಂದಿದ್ದಾರೆ. ಮೊದಲು ಬಾಕಿ ಉಳಿಸಿಕೊಂಡಿರೋ ಹಣವನ್ನ ಅಕೌಂಟ್ಗೆ ಹಾಕಿ ಎಂದಿದ್ದಾರೆ. ಗ್ಯಾರಂಟಿ ಫಿಲ್ಟರ್ ಮಾಡಲು ಮುಂದಾಗಿರೋ ಸರ್ಕಾರದ ನಿರ್ಧಾರದ ವಿರುದ್ಧ ವಿಪಕ್ಷಗಳು ಹರಿಹಾಯ್ದಿವೆ. ಕಾಂಗ್ರೆಸ್ ಮುಖಂಡರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ. ಅನರ್ಹರಿಗೆ ಯಾಕೆ ಮತ್ತೆ ಚುನಾವಣೆ ಸಂದರ್ಭದಲ್ಲಿ ಹೇಳಬೇಕಿತ್ತಲ್ಲ, ಹಾಗಾದ್ರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಗೃಹಿಣಿಯರಿಗೆ ಗೃಹಲಕ್ಷ್ಮಿ ಕೊಡ್ತೇನೆ ಅಂತೇಳಿ ಈಗ ಅವರು ಅನರ್ಹರು ಅಂತೇಳಿ ಅಪಮಾನ ಮಾಡುವಂತ ಕೆಲಸ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಮಾಡೋಕೆ ಹೊರಟಿದ್ದಾರೆ. ಇದು ಖಂಡಿತ ಸರಿಯಲ್ಲ. ದಿವಾಳಿ ತನವನ್ನು ಉಳಿಸ್ಕೊಳ್ಳಿಕ್ಕೆ ಇವಾಗ ಏನು ಈ ಸರ್ಕಾರ ಏನೊಂದು ಗ್ಯಾರಂಟಿ ಹೆಸರಿನಲ್ಲಿ ಬಂತು, ಗ್ಯಾರಂಟಿಗಳನ್ನ ಮರುಪರಿಶೀಲನೆ ಮಾಡ್ತಾ ಇದ್ದಾರೆ. ಇವಾಗ ಸತ್ತೋಗಿರೋರು ತಗೊಳ್ತಾ ಇದ್ದಾರೆ, ಈ ಥರ ಒಂದು ಎಲ್ಲವನ್ನು ಹೇಳಿ ಮತ್ತೆ ಇದನ್ನ ಮಾಡಿ ಗ್ಯಾರಂಟಿಯನ್ನು ಕೂಡ ಕೊಡದಿರ ಈ ಜನರಿಗೆ, ಈ ರಾಜ್ಯದ ಜನರಿಗೆ ಮೋಸ ಮಾಡ್ತಾರೆ. ಆ ಒಂದು ಲೋಪಗಳನ್ನು ಸರಿಪಡಿಸ್ತೀವಿ ಅಂತ ಹೇಳಿ ನಿಜವಾದಂಥ ಫಲಾನುಭವಿಗಳನ್ನು ಏನಾದರೂ ಗುರುತಿಸ್ತಕ್ಕಂಥದ್ರಲ್ಲಿ ಏನಾದರೂ ಸರ್ಕಾರ ಆ ಹೊರೆಯನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅದೊಂದು ದುರುಪಯೋಗ ಪಡಿಸ್ಕೋಬಾರ್ದು ಅಷ್ಟೇ. ಹಲವಾರು ಬಾರಿ ಪ್ರಶ್ನೆ ಮಾಡಿದ್ರು ಅದಕ್ಕೆ ಚಕಾರ ಎತ್ತಿಲ್ಲ, ಜಾಣ ಮೌನಕ್ಕೆ ಒಳಗಾಗಿದ್ದಾರೆ. ಇನ್ನು ಬೇಕಾಬಿಟ್ಟಿ ಗ್ಯಾರಂಟಿ ನೀಡೋದ್ರಿಂದ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ. ನಿಮ್ಮಿಂದ ಕೊಡಲು ಆಗದಿದ್ರೆ ಸದನದಲ್ಲಿ ಚರ್ಚಿಸಿ ಅಂತ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. Don't give if you don't have the money and then blame the center saying center is not giving me money. You didn't give the promise based on center. You gave the promise knowing your economy strength, your fiscal position. So there are some steps. ಇನ್ನು ಗೃಹಜ್ಯೋತಿ ಯೋಜನೆಯಲ್ಲೂ ದುರ್ಬಳಕೆಯಾಗ್ತಾ ಇದೆ ಎಂಬ ಆರೋಪ ಇದೆ. ಗೃಹಜ್ಯೋತಿಯನ್ನ ಫಿಲ್ಟರ್ ಮಾಡಲು ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಇಂಧನ ಸಚಿವ ಕೆಜೆ ಜಾರ್ಜ್ ಕೂಡ ಯಾರು ಅರ್ಹರಲ್ಲವೋ ಅವರ ಹೆಸರು ತೆಗೀತೇವೆ ಅಂತ ಹೇಳಿದ್ದಾರೆ. ಪರಿಷ್ಕರಣೆ ಅಲ್ಲ ಅದು, ಯಾರು ಇನ್ಎಲಿಜಿಬಲ್ ಇದ್ದಾರೆ, ಯಾರು ಅರ್ಹರಿಲ್ಲ ಅವ್ರನ್ನ ಮಾತ್ರ ತೆಗಿಲಿಕ್ಕೆ ನಾವು ಈಗ ಚಿಂತನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅರ್ಹರಿಲ್ಲದವ್ರಿಗೆ ಕೊಡ್ಬೇಕಂತ ಹೇಳ್ತಾರೆ ವಿರೋಧ ಪಕ್ಷದವರು.
ಒಂದೊಳ್ಳೆ ಉದ್ದೇಶದಿಂದ ಸರ್ಕಾರ ಗೃಹಲಕ್ಷ್ಮಿ ಗೃಹಜ್ಯೋತಿ ಪರಿಷ್ಕರಣೆಗೆ ಮುಂದಾಗಿದೆ. ಆದರೆ ವಿಪಕ್ಷಗಳು ಮಾತ್ರ ಆರ್ಥಿಕ ಹೊರೆಯ ಅಸ್ತ್ರ ಹೂಡಿ ಕಾಂಗ್ರೆಸ್ಗೆ ತಿವಿಯುತ್ತಿವೆ. ಈರಣ್ಣ ಜೊತೆ ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.